ವ್ಯಾಪಾರ ಮಾಡ್ತಾ ಇದ್ದೀನಿ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಣ್ಣ? 5-6 ವರ್ಷದಿಂದ ಇಲ್ಲೇ ಇದ್ದೀವಿ. ಹಾಂ. ಆದರೂ ನಾನು ಇದನ್ನ ನೋಡಿದಾಗಿಂದನೂ ಇದು ಕುವೆಂಪು ಅವ್ರದ್ದು ಸ್ಟ್ಯಾಚು ಇನ್ನೂ ಓಪನ್ ಆಗಿಲ್ಲ ಸರ್. ಎಷ್ಟು ವರ್ಷ ಆಯ್ತು ಇದು ಸ್ಟಾರ್ಟ್? ನನಗೆ 2-3 ವರ್ಷ ಆಗೈತೆ. ಆ ಥರ ಸ್ಟ್ಯಾಚು ನಿಲ್ಲಿಸಿ ಆ ಕವರೆಲ್ಲ ಹಾಕಿ ಎಷ್ಟು ವರ್ಷ ಆಯಿತು ಸರ್? ಇದನ್ನ ಹಾಕಿ ಇವಾಗ ಒಂದು 3 ವರ್ಷ ಆಗಿದೆ ಸರ್. ಯಾರೋ 2 ವರ್ಷ ಆಯಿತು ಅಂತ ಹೇಳಿದ್ರು. 2-3 ವರ್ಷ ಹತ್ತಿರ ಆಗಿದೆ. ಆದರೂ ರಾಷ್ಟ್ರಕವಿ ಕುವೆಂಪು ಅವ್ರ ಸ್ಟ್ಯಾಚ್ಯೂನ ಒಂದು ಉದ್ಘಾಟನೆ ಮಾಡೋಕ್ಕೆ ಅವ್ರಿಗೆ ಅವಮಾನ ಮಾಡಬಾರ್ದು, ನಿರ್ಲಕ್ಷ್ಯ ತೋರಿಸ್ತವ್ರೆ ಅಂತ ಅನ್ನಿಸ್ತಾ ಐತೆ ಅಂತ ಯಾರೋ ಹೇಳಿದ್ರು. ಬೇಜಾರಾಯ್ತಾರೆ ಸರ್. ಯಾಕೆಂದ್ರೆ ಇದು ಓಪನ್ ಮಾಡಬೇಕು, ಯಾರೇ ಬಂದರೂ ಓಪನ್ ಮಾಡಬೇಕು. ಹೌದೌದು. ಅದು ಆ ಮುಖ್ಯಮಂತ್ರಿ ಅಲ್ಲ, ಈ ಮುಖ್ಯಮಂತ್ರಿ ಅಂತ ಯಾವ ಮುಖ್ಯಮಂತ್ರಿ ಆದ್ರೂ ಬಂದು ಓಪನ್ ಮಾಡಬೇಕು. ಹೌದು, ಸಚಿವರೇ ಆಗ್ಬೋದು, ಇಲ್ಲಿನ ಶಾಸಕರಾಗ್ಬೋದು, ಯಾರೇ ಬಂದು ಓಪನ್ ಮಾಡಬೇಕು ಅಂತ ಹೇಳಿ. ಆಯ್ತು, ಥ್ಯಾಂಕ್ಸ್ ಸರ್. ತಮ್ಮ ಹೆಸರು ಸರ್? ಮುಕುಂದ ಅಂತೇಳಿ. ಮುಕುಂದ ಸರ್. ಆಯ್ತು, ಹೆಸರು ಮುಕುಂದ. ಆಯ್ತು. ಹೂವು ಏನು ರೇಟು ಸರ್? ಇದು 50 ರೂಪಾಯಿ ಮಾರು. ಹಾಂ, 50. ಇದ್ದಂಗೆ. ಹಾಂ, ಸರಿ ಅಂತ ಹೇಳ್ತಾವ್ರೆ. ಇದು ನೋಡಿ, ಮುಚ್ಚಿ ನೋಡಿ, ಪಕ್ಷಿ ಎಲ್ಲ ಬಂದು ಕುತ್ಕೊಂಡು ಇದೆ. ನೋಡಿ, ಕ್ಲೀನು ಮಾಡಿಸ್ತಾ ಇಲ್ಲ, 2 ವರ್ಷ ಆಯಿತು ಅಂತ ಹೇಳ್ತಾವ್ರೆ. ಇಲ್ಲಿ ಸ್ಥಳೀಯರು ರಾಷ್ಟ್ರಕವಿ ಕುವೆಂಪು ಅವ್ರ ಸ್ಟ್ಯಾಚು ಅಂತ ಹೇಳ್ತಾವ್ರೆ. ಇದನ್ನು 2 ವರ್ಷದಿಂದ ಹಾಗೇ ಬಿಟ್ಟಿದ್ದಾರೆ. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಮತ್ತು ಸ್ಥಳೀಯರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ, ನೋಡಿ, ಇಲ್ಲಿ ನಾವೇ ಮೇಂಟೈನ್ ಮಾಡ್ತೀವಿ, ಪರ್ಮಿಷನ್ ಕೊಡಿಸಿ ಅಂತ ಹೇಳ್ತಾವ್ರೆ. ಇದ್ರ ಬಗ್ಗೆ ಒಂದೆರಡು ವಿಡಿಯೋ ಮಾಡಿ ಅಂತ ನಮ್ಮ ವಾಟ್ಸಪ್ ಗ್ರೂಪ್ ಅವರು ಸರ್ ಅವ್ರು ಹೇಳಿದ್ರು. ಆ ಕಾರಣಕ್ಕಾಗಿ ಮಾಡ್ತಾಯಿದ್ದೀವಿ. ನೋಡಿ, ಒಂದು ರಾಷ್ಟ್ರ ಕವಿಗೆ 2 ವರ್ಷ ಕವಿ ಕುವೆಂಪು ಅವರ ಸ್ಟ್ಯಾಚ್ಯೂನ ಓಪನ್ ಮಾಡೋಕ್ಕೆ, ಉದ್ಘಾಟನೆ ಮಾಡೋಕ್ಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೋಡಿ ಇಲ್ಲಿ